ತುಂಬಾ ಜನರಿಗೆ ಗೊತ್ತಿರುತ್ತೆ ವನರಾಜ ಆನೆ ಯಾರು ಅಂತ. ಯಾಕೆಂದ್ರೆ ವನರಾಜ ಮತ್ತೆ ರೌಡಿ ರಂಗನ ವಿಡಿಯೋವನ್ನು ಸಹ ನೋಡಿರ್ತೀವಿ. ಈ ವನರಾಜ ಇರುವುದು ಬನ್ನೇರುಘಟ್ಟ ಪಾರ್ಕ್ ನಲ್ಲಿ ಸಫಾರಿ ಟೈಮ್ ನಲ್ಲಿ ವನರಾಜನನ್ನ ಸಹ ನೋಡ್ಬೋದು. ಸೊ ಮುಂಚೆ ವನರಾಜ ಮತ್ತೆ ರೌಡಿ ರಂಗ ಆದಷ್ಟು ಯಾವಾಗ್ಲೂ ಕೂಡ ಭೇಟಿ ಆಗ್ತಾ ಇದ್ರು. ರೌಡಿ ರಂಗ ಮಸಲಿಲ್ಲಂತ ಟೈಮ್ ನಲ್ಲಿ ರೌಡಿ ರಂಗ ವನರಾಜ ಇದ್ದಂತ ಒಂದು ಜಾಗ ಇದೆಯಲ್ಲ ಬನ್ನೇರುಘಟ್ಟ, ಸೊ ಒಂದು ಕಾಂಪೌಂಡ್ ಹತ್ರ ಬಂದು ಮುಖಾಮುಖಿ ಆಗ್ತಿದ್ದ, ಕುಸ್ತಿಗೆ ಬೀಳ್ತಾ ಇದ್ದ. ಸೊ ಒಂದು ವಿಡಿಯೋಗಳನ್ನೆಲ್ಲ ನೋಡಿರ್ಬೋದು, ವೈರಲ್ ಆಗ್ತಾ ಇತ್ತು. ಆದ್ರೆ ಇವತ್ತು ವನರಾಜ ಹೇಗಿದ್ದಾನೆ? ಸೊ ಆಗ್ಲೂ ಕೂಡ ವನರಾಜ ಬಲಶಾಲಿ, ಈಗ್ಲೂ ಕೂಡ ವನರಾಜ ಬಲಶಾಲಿಯಾಗೇ ಇದ್ದಾನೆ. ಸೊ ಈತನ ಮುಂದೆ ಯಾವ ಒಂದು ಆನೆ ನಿಂತ್ಕೊಳ್ಳೋಕು ಕೂಡ ಹೆದರುತ್ತವೆ. ವನರಾಜನಿಗೆ ವಯಸ್ಸಾಗಿದೆ, ಒಂದು ರಿಟೈರ್ಮೆಂಟ್ ಜಾಸ್ತಿ ಆಗಿದೆ ವಯಸ್ಸು. ಸೊ ಹೀಗಾಗಿ ವನರಾಜನ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಆಚೆ ಕೂಡ ಕರ್ಕೊಂಡ್ ಬರಲ್ಲ. ಆತ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರ್ತಾನೆ. ಸಫಾರಿಗೆ ಹೋದಂತ ಟೈಮ್ ನಲ್ಲಿ ಅದೃಷ್ಟ ಇದ್ರೆ ವನರಾಜ ಕಾಣಿಸ್ತಾರೆ. ಸಾಕಷ್ಟು ಆಲ್ಮೋಸ್ಟ್ ಬೇರೆ ಬೇರೆ ಆನೆಗಳು ಕೂಡ ಅಲ್ಲಿದ್ದಾವೆ. ದೊಡ್ಡ ದೊಡ್ಡ ಆನೆಗಳೆಲ್ಲವೂ ಕೂಡ ಸಫಾರಿಯಲ್ಲಿ ಕಾಣಿಸ್ತಿರ್ತವೆ. ವನರಾಜ ಕೂಡ ಅಲ್ಲೇ ಇರೋದು. ತುಂಬಾ ಅಂದ್ರೆ ತುಂಬಾನೇ ಬಲಶಾಲಿ ಆನೆ, ವಿಶೇಷವಾದಂತ ಆನೆ. ಈತ ಕೂಡ ಒಂದು ಸ್ಟ್ರಾಂಗ್ ಎಲಿಫೆಂಟ್ ಗಳಲ್ಲಿ ಒಂದು ತುಂಬಾನೇ ಹೆಸರು ಮಾಡಿದ ಒಂದು ಟೈಮ್ ನಲ್ಲಿ ರೌಡಿ ರಂಗ ಮತ್ತೆ ವನರಾಜ ಸಾಕಷ್ಟು ಸತಿ ಮುಖಾಮುಖಿ ಆಗ್ತಾ ಇದ್ರು. ಸೊ ಆ ರೀತಿಯ ಒಂದು ಆನೆ ವನರಾಜ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಆದ್ರೆ ಈತ ಅಷ್ಟಾಗಿ ಎಲ್ಲೂ ಕೂಡ ಆಚೆ ಕಾಣಿಸ್ಕೊಳ್ಳಲಿಕ್ಕೆ ಅಂದ್ರೆ ಈತ ಬನ್ನೇರುಘಟ್ಟ ಒಳಗಡೆನೆ ಇರುತ್ತದೆ. ಮತ್ತೆ ದಸರಾಗೂ ಕೂಡ ಈತನಿಗೆ ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ರು. ಆದ್ರೆ ಕಾರಣಾಂತರಗಳಿಂದ ವನರಾಜ ನಮ್ಮ ಮೈಸೂರು ದಸರಾಗೆ ಏನು ಕೂಡ ಭಾಗಿಯಾಗಲಿಲ್ಲ. ಆದ್ರೆ ಬನ್ನೇರುಘಟ್ಟದಲ್ಲಿಯೂ ಸಹ ದಸರಾ ನಡೆದಿದೆ. ಆ ಒಂದು ಟೈಮ್ ನಲ್ಲಿ ವನರಾಜ ಕೂಡ ಭಾಗಿಯಾಗ್ತಾ ಇದ್ದ. ಸೊ ತುಂಬಾನೇ ಸ್ಪೆಷಲ್ ಮತ್ತೆ ವಿಶೇಷವಾದಂತ ಆನೆ, ಪ್ರತಿಯೊಬ್ರು ಕೂಡ ಇಷ್ಟ ಪಡುವಂತ ಆನೆ. ನಿಮ್ಗೂ ಕೂಡ ವನರಾಜ ಇಷ್ಟನಾ? ಸೊ ಹೇಗಿದ್ದಾರೆ ಈಗ ನೋಡ್ತಾ ಇರಬಹುದು. ತುಂಬಾನೇ ದೈತ್ಯಾಕಾರದ ಆನೆ, ಒಳ್ಳೆ ಪರ್ಸನಾಲಿಟಿ ಇದ್ದಾನೆ, ಇದ್ರಲ್ಲೇ ಗೊತ್ತಾಗುತ್ತೆ. ಏನಿಲ್ಲ ಅಂದ್ರೆ ಸುಮಾರು ಒಂದು 5,000 kg ಅಂತೂ ತೂಗ್ತಾನೆ, ಅಷ್ಟು ಚೆನ್ನಾಗಿರುವಂತ ಆನೆ. ಕಟ್ಟುಮುಟ್ಟಾಗಿದ್ದಾನೆ. ರೌಡಿ ರಂಗನಿಗೆ ಮುಖ ಕೊಟ್ಟು ನಿಲ್ತಿದ್ದಂತ ಆನೆ ಈ ವನರಾಜ. ಎದುರುತ್ತಾ ಇರ್ಲಿಲ್ಲ ರೌಡಿ ರಂಗನಿಗೆ ಒಂದು ವನರಾಜ ಆನೆ.